ಈ ಮಧ್ಯದಲ್ಲಿ ಇದೊಂದು ಬೇರೆ ಏನು, ಅಖಂಡ ಹಿಂದೂ ರಾಷ್ಟ್ರಕ್ಕಾಗಿ ಸ್ವಾಮೀಜಿಗಳದೊಂದು ಅಭಿಯಾನ. ಅಲ್ಲಿ 501 ಪುಟಗಳ ಕರಡು ಪ್ರತಿ, ಸಂವಿಧಾನದ ಕರಡು ಪ್ರತಿಯನ್ನು ರಿಲೀಸ್ ಮಾಡಿದ್ರು. ಫೆಬ್ರವರಿ 3ನೇ ತಾರೀಕು ಅದನ್ನು ಅನಾವರಣ ಮಾಡ್ತಾರಂತೆ. ರೆಡಿಯಾಗಿದೆ ಈಗ 501 ಪುಟಗಳ ಕರಡು. ಕುಂಭಮೇಳದಲ್ಲಿ ಜನರ ಮುಂದೆನೇ ಹಿಂದೂ ರಾಷ್ಟ್ರ ಸಂವಿಧಾನ ರಿಲೀಸ್. ದೇಶದ 25 ವಿದ್ವಾಂಸರ ಸಮಿತಿ 12 ತಿಂಗಳು 12 ದಿನಗಳ ಸಮಯ ತೆಗೆದುಕೊಂಡು ಈ ಕರಡು ಸಂವಿಧಾನವನ್ನು ತಯಾರು ಮಾಡಿದ್ದಾರೆ. ರಾಮರಾಜ್ಯ, ಮನುಸ್ಮೃತಿ, ಚಾಣಕ್ಯನ ಅರ್ಥಶಾಸ್ತ್ರವನ್ನು ಆಧಾರವಾಗಿಟ್ಕೊಂಡು ಈ ಸಂವಿಧಾನದ ರಚನೆ. 2 ದಿನಗಳ ಧರ್ಮಸಭೆ, ಪಂಚದಶನಂ ಜೂನಾ ಅಖಾಡದ ನೇತೃತ್ವದಲ್ಲಿ, ಅಂದರೆ ಈ ನಾಗಾ ಸಾಧುಗಳಲ್ಲಿ 12 ಅಖಾಡಗಳಿದ್ದಾವೆ. ಅದೊಂದು ಬೇರೆಯದೇ ಆದ ವ್ಯವಸ್ಥೆ, ಇನ್ಯಾವತ್ತಾರು ಮಾತಾಡೋಣಂತೆ ಡೀಟೇಲಾಗಿ. ಅಖಾಡಗಳಿರ್ತವೆ, ಅದರಲ್ಲಿ ಜೂನಾ ಅಖಾಡ ಬಹಳ ಶಕ್ತಿಶಾಲಿಯಾದ ಪವರ್ಫುಲ್ ಅಖಾಡ. ಅದರ ನೇತೃತ್ವದಲ್ಲೊಂದು ಧರ್ಮಸಭೆ. ಸನಾತನ ವೈದಿಕ ರಾಷ್ಟ್ರ ಸ್ಥಾಪನೆಗೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಅದಕ್ಕಾಗಿ ಪ್ರತಿಜ್ಞೆ ಸ್ವೀಕರಿಸಲಾಗಿದೆ. ಜೂನಾ ಅಖಾಡದ ಮುಖ್ಯಸ್ಥ ಮಹಾಂತಗಿರಿ ಹರಿಗಿರಿ ರಾಜ್ ಮಹಾರಾಜ್, ಮಹಾಮಂಡಲೇಶ್ವರ ಯತಿ ನರಸಿಂಹಾನಂದಗಿರಿ ಈ ಧರ್ಮಸಭೆಯಲ್ಲಿ ಸಾವಿರಾರು ಸಾಧು ಸಂತರು ಭಾಗಿಯಾಗಿದ್ದಾರೆ. ಏನೇನಿದೆ ಇದರಲ್ಲಿ? 25 ಜನ ವಿದ್ವಾಂಸರು ಸೇರಿಕೊಂಡು, ಅದರಲ್ಲಿ ದಕ್ಷಿಣ ಭಾರತದ 11 ಜನ, 12 ತಿಂಗಳು 12 ದಿವಸ ಸಮಯ ತಗೊಂಡು ಇದರದೊಂದು ಕರಡು ತಯಾರು ಮಾಡಿದ್ದಾರೆ. ರಾಮರಾಜ್ಯ, ಕೃಷ್ಣರಾಜ್ಯ, ಮನುಸ್ಮೃತಿ, ಧರ್ಮಶಾಸ್ತ್ರ, ಚಾಣಕ್ಯನ ಅರ್ಥಶಾಸ್ತ್ರಗಳನ್ನು ಆಧಾರವಾಗಿಟ್ಕೊಂಡು ಇದನ್ನು ಮಾಡಿದ್ದಾರೆ. ಇದರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯ, ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ತಜ್ಞರಿದ್ದಾರಂತೆ. 2035ರ ವೇಳೆಗೆ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವ ಗುರಿ ಇದಕ್ಕಿದೆ. ಇದನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರಂತೆ, ಭಾರತ ಹಿಂಗಿರಬೇಕು ಅಂತ. ಏನಿದೆ ಇದರಲ್ಲಿ? ಕರಡು ಸಂವಿಧಾನದಲ್ಲಿ ಏನಿದೆ? ಪ್ರತಿಯೊಬ್ಬರೂ ಮಿಲಿಟ್ರಿಲಿ ಸರ್ವಿಸ್ ಮಾಡೋದು ಕಡ್ಡಾಯ ಅಂತೆ. ಕಡಾಖಂಡಿತವಾಗಿ ಮಿಲಿಟ್ರಿ ಸರ್ವಿಸ್ ಮಾಡಲೇಬೇಕು, ಇಸ್ರೇಲ್ನಲ್ಲಿರೋ ಥರ. ಕೃಷಿ ಆದಾಯವನ್ನು ತೆರಿಗೆ ವ್ಯವಸ್ಥೆಯೊಳಗೆ ತರಬಾರ್ದು. ಏಕಪತ್ನಿತ್ವ, ಒಬ್ಬರಿಗೆ ಒಬ್ಬಳೇ ಹೆಂಡತಿ, ಅವಿಭಕ್ತ ಕುಟುಂಬ ವ್ಯವಸ್ಥೆಗೆ ಪ್ರೋತ್ಸಾಹ ಕೊಡೋದು. ಜಾತಿ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲನೆಯಾಗಬೇಕು ಅನ್ನೋ ಉದ್ದೇಶ. ಹಿಂದೂ ನ್ಯಾಯಾಂಗ ವ್ಯವಸ್ಥೆ ಮತ್ತು ತ್ವರಿತ ನ್ಯಾಯದಾನದ ವ್ಯವಸ್ಥೆ ಜಾರಿ. ಸುಳ್ಳು ಆರೋಪ ಮಾಡಿದವ್ರಿಗೂ ಶಿಕ್ಷೆ ಕೊಡೋದೊಂದು ವ್ಯವಸ್ಥೆ ಇರುತ್ತಂತೆ, ಸುಳ್ಳು ಆರೋಪ ಮಾಡಿದವ್ರಿಗೆ. ವೈದಿಕ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಬೇಕು. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ಗುರುಕುಲಗಳನ್ನಾಗಿ ಪರಿವರ್ತಿಸಬೇಕು. ರಾಜ್ಯದಿಂದ ಆರ್ಥಿಕ ಸಹಾಯ ಪಡೆಯುವ ಮದರಸಾಗಳನ್ನು ಬಂದ್ ಮಾಡಿಸಬೇಕು ಅನ್ನೋ ಉದ್ದೇಶ. ಆಯ್ತು, ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧ ಇಲ್ಲ. ಇವ್ರು ಹೇಳೋದನ್ನ ಪ್ರಜಾಪ್ರಭುತ್ವ ಮಾದರಿಯಲ್ಲೇ ದೇಶ ನಡೀಬೇಕು ಅಂತ. ಹೆಂಗೆ? ಸನಾತನ ಧರ್ಮದ ಅನುಯಾಯಿಗಳು ಮಾತ್ರ ಚುನಾವಣೆಗೆ ಸ್ಪರ್ಧಿಸಬೇಕು. ಗುರುಕುಲದಲ್ಲಿ ವೇದಾಧ್ಯಯನ ಮಾಡಿದವರೇ ಅಭ್ಯರ್ಥಿಯಾಗಬಹುದು. ವೇದಾಧ್ಯಯನ ಕಡ್ಡಾಯ. ಏಕಸದನ ಸಂಸದೀಯ ವ್ಯವಸ್ಥೆ ಪ್ರತಿಪಾದನೆ. ಹಿಂದೂ ರಾಷ್ಟ್ರದ ಸಂವಿಧಾನ ಸಂಸತ್ತಿಗೆ ಧರ್ಮ ಸಂಸತ್ತು ಅಂತ ಹೆಸರಿಡೋದು. ಧರ್ಮ ಸಂಸತ್ತು ಪ್ರವೇಶಿಸುವವರಿಗೆ ಕ್ಷೇತ್ರ ನಿರ್ವಹಣೆ ಭತ್ಯೆ. ಸಂಸದರಿಗೆ ಸರಳ ಭದ್ರತಾ ವ್ಯವಸ್ಥೆ ಮತ್ತು ಸರಳವಾದ ಸಂಚಾರ ವ್ಯವಸ್ಥೆ ಅಷ್ಟೇ ಕೊಡೋದು. ಜೈನ, ಸಿಖ್, ಬೌದ್ಧ ಅನುಯಾಯಿಗಳಿಗೆ ಮಾತ್ರ ಮತದಾನದ ಹಕ್ಕು. ಅಬ್ಬಬ್ಬಬ್ಬಬ್ಬ. ಮತದಾನದ ವಯಸ್ಸು 16ಕ್ಕೆ ಇಳಿಕೆ. ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ 25 ಮಿನಿಮಮ್ ಏಜು. ಅಕಸ್ಮಾತ್ ಯಾವುದಾದರೂ ಕ್ಷೇತ್ರದ ಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಅವನನ್ನು ಅವಧಿ ಮುಗಿಯೋದಕ್ಕಿಂತ ಮೊದಲೇ ಕೆಳಗಿಳಿಸೋ ಅಧಿಕಾರ ಮತದಾರರಿಗಿರುತ್ತಂತೆ, ಕ್ಷೇತ್ರದ ಮತದಾರರಿಗಿರುತ್ತೆ. ದೂರುಗಳು ಬಂದಾಗ ಧರ್ಮ ಸಂಸತ್ತು ಈ ಬಗ್ಗೆ ಜನಾಭಿಪ್ರಾಯ ಕೇಳುತ್ತೆ. ಅವನ ಕ್ಷೇತ್ರದಲ್ಲಿ 50,000 ಜನ ಈ ಜನಪ್ರತಿನಿಧಿ ನಮಗೆ ಬೇಡ ಅಂತೇನಾದರೂ ನಿರ್ಧಾರ ಮಾಡಿದ್ರೆ ಆತನ ಸದಸ್ಯತ್ವ ಕ್ಯಾನ್ಸಲ್ ಆಗುತ್ತಂತೆ. ಇಂಥದ್ದೊಂದು ಪರಿಕಲ್ಪನೆಯನ್ನು ಮುಂದಿಟ್ಟಿರುವ ಸ್ವಾಮಿ ಆನಂದ ಸ್ವರೂಪ ಶಾಂಭವಿ ಪೀಠಾಧೀಶ್ವರರು ಮಾತಾಡಿದ್ದಾರೆ. ಹಿಂದೂ ರಾಷ್ಟ್ರದ ಸಂವಿಧಾನ ಯಾವುದೇ ಧರ್ಮದ ವಿರುದ್ಧ ಅಲ್ಲ. ಎಲ್ಲ ಧರ್ಮದ ಜನರು ಸ್ವತಂತ್ರವಾಗಿ ಈ ದೇಶದಲ್ಲಿ ಬದುಕಬಹುದು. ಭಾರತ ಹಿಂದೂ ರಾಷ್ಟ್ರವಾಗದಿದ್ದರೆ ಮುಂದೊಂದು ದಿನ ವಿಭಜನೆಯಾಗುತ್ತೆ. ಇದುವರೆಗೂ ಕೇಂದ್ರದಲ್ಲಿ ಬಂದ ಎಲ್ಲ ಸರ್ಕಾರಗಳು ಸ್ಪಷ್ಟ ನೀತಿ ತಂದಿಲ್ಲ. ತಮ್ಮ ಮತ ಬ್ಯಾಂಕ್ಗಾಗಿ ಜನಸಂಖ್ಯಾ ನಿಯಂತ್ರಣಕ್ಕೆ ಅವರು ಸ್ಪಷ್ಟ ನೀತಿಯನ್ನು ಅನುಸರಿಸಿಲ್ಲ.
ಜನಸಂಖ್ಯಾ ಸ್ಫೋಟ ದೇಶಕ್ಕೆ ಗಂಭೀರ ಸಮಸ್ಯೆ. ಅದರಲ್ಲಿ ಹಿಂದೂಗಳ ಜನಸಂಖ್ಯೆ ವೇಗವಾಗಿ ಕಡಿಮೆಯಾಗ್ತಾ ಇದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಜನಸಂಖ್ಯೆಯ ಅನುಪಾತ ಕ್ಷೀಣಿಸ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಹಿಂದೂಗಳೇ ಅಲ್ಪಸಂಖ್ಯಾತರಾಗ್ತಾರೆ. ಆದ್ದರಿಂದ ಇಂಥದ್ದೊಂದು ಸಂವಿಧಾನ ಜಾರಿಯಾಗಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸು ನಖಶಿಕಾಂತಕ ಸಿಟ್ಟಿಗೆದ್ದಿದೆ. ಎಚ್ ಸಿ ಮಹದೇವಪ್ಪ, ಬಿ ಕೆ ಹರಿಪ್ರಸಾದ್ ಅವರೆಲ್ಲ ಮಾತಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಇದು ದೇಶದ್ರೋಹ ಅಂತ ಎಚ್ ಸಿ ಮಹದೇವಪ್ಪನವ್ರು ಹೇಳಿದ್ದಾರೆ. ಜನವರಿ 26 ದೇಶದ ಎಲ್ಲ ಕಡೆ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ ನಮನವನ್ನು ಸಲ್ಲಿಸ್ತೀವಿ. ಆದರೆ ಶಾಂಭವಿ ಪೀಠಾಧೀಶ್ವರ ಸ್ವಾಮಿ ಆನಂದ ಸ್ವರೂಪ್ ಮಹಾರಾಜ್ ರಾಮರಾಜ್ಯ, ಮನುಸ್ಮೃತಿ, ಧರ್ಮಶಾಸ್ತ್ರ, ಚಾಣಕ್ಯನ ಪುಸ್ತಕಗಳನ್ನು ಆಧರಿಸಿ ಫೆಬ್ರವರಿ 3ಕ್ಕೆ ಹೊಸ ಸಂವಿಧಾನ ಅನಾವರಣ ಮಾಡ್ತೀವಿ ಎಂದಿದ್ದಾರೆ. ಈ ಸ್ವಾಮಿ ವಿರುದ್ಧ ದೇಶದ್ರೋಹದ ಕೇಸ್ ಹಾಕಬೇಕು ಅಂತ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಹಾಗೆ ಅಂತಾರೆ. ಇದು ಅಪಾಯಕಾರಿ ಪರಿಕಲ್ಪನೆ ಅಂತ. ನಮ್ಮ ವೈವಿಧ್ಯಮಯ ಜಾತ್ಯತೀತತೆಯ ಮೇಲಿನ ಸಂಪೂರ್ಣ ದಾಳಿ ಇದು. ಈ ವಿಭಜನಕಾರಿ ಕಾರ್ಯಸೂಚಿ ದೇಶದ ಏಕತೆಯನ್ನು ಹಾಳು ಮಾಡುತ್ತೆ, ಇತ್ಯಾದಿ ಇತ್ಯಾದಿ. ಕ್ವಿಕ್ಕಾಗಿ ಮುಂದಿನ ಸುದ್ದಿಗೆ ಒಂದು ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.